ನಾವೆಲ್ಲ ನಮ್ಮ ಕಾಲಕ್ಕೆ ಓದೋರು, ನಾನು ಓದಿಲ್ಲ, ನಾನು ಹೇಳಿದ್ನಲ್ಲ ನಾನು ರೊಮ್ಯಾಂಟಿಕ್ ಅಲ್ಲ. ಮಿಲ್ಸನ್ ಬೂನ್ ಅಂತ ಒಂದು ಕಾದಂಬರಿ ಓದೋರು ಹೆಣ್ಮಕ್ಳೆಲ್ಲ ಸ್ಕೂಲಲ್ಲಿ. ಅವನು ಚಾಕ್ಲೇಟ್ ಹೀರೋ ಆಗಿರಲ್ಲ. ಈ ಮಿಲ್ಸನ್ ಬೂನಲ್ಲಿರೋನು ವಯಸ್ಸಿನಲ್ಲಿ ದೊಡ್ಡವನಾಗಿರ್ತಾನೆ. ಟಾಲ್, ಡಾರ್ಕ್ ಆ್ಯಂಡ್ ಹ್ಯಾಂಡ್ಸಮ್. ಅಮೇರಿಕನ್ ಕಾನ್ಸೆಪ್ಟ್ ಆಫ್ ಡಾರ್ಕ್ ಆರ್ ಯುರೋಪಿಯನ್ ಕಾನ್ಸೆಪ್ಟ್ ಆಫ್ ಡಾರ್ಕ್ ಅಂದರೆ ಅವ್ರಿಗೆ ಗಂಡು ಮಕ್ಕಳು ನಮ್ಮ ಬಣ್ಣದವರಾಗಿರಬೇಕು ಅಂತ ಕಲ್ಪನೆ ಇದೆಲ್ಲ. ಸೊ ಹಾಗೆ ಇದೆಲ್ಲವೂ ಆಕರ್ಷಣೆಗೆ ಸೀಮಿತವಾಗಿಬಿಡುತ್ತೆ ಅಲ್ವಾ, ಇನ್ಫ್ಯಾಚುಯೇಷನ್. ಸೊ ಆ ಇನ್ಫ್ಯಾಚುಯೇಷನ್ನ ದಾಟಿ ಬದುಕೋಗ ಇನ್ಫ್ಯಾಚುಯೇಷನ್ ನಮಗೆ ನೆರವಿಗೆ ಬರಲ್ಲ ಅಲ್ವಾ. ಫೋಟೋ ಸುಂದರವಾಗಿ ಕಾಣಿಸೋ ಗಂಡ ಮನೇಲಿ ಸುಂದರವಾಗಿರ್ಬೇಕಲ್ಲ ಅಲ್ವಾ. ಫೋಟೋದಲ್ಲಿ ಚೆನ್ನಾಗಿ ಕಾಣ್ಬಿಡ್ತಾನೆ ಅಂತ ಅವನ ಜೊತೆ ಬದುಕೋಕ್ಕಾಗತ್ತೆ. ಹಾಗೆ ಸೊ ಆ ಆಕರ್ಷಣೆಯನ್ನು ಮೀರಿದ್ದು ನಾವು ಸ್ವಲ್ಪ ಆಲೋಚನೆಗಳು ಮಾಡಿನೇ ಮತ್ತದೆಲ್ಲ ನಿಮಿತ್ತ ಇದೆಲ್ಲ ಹೇಳ್ಬಿಟ್ರೆ ಏನಾಗುತ್ತೆ, ಓ ಇವ್ರು ಯಾವುದೋ ದೊಡ್ಡ ವೇದಾಂತ ಹೇಳ್ತಾರಪ್ಪ ಅಂತ ಅನಿಸುತ್ತೆ. ಬಟ್ ಅದು ಸತ್ಯ ಅಲ್ವಾ, ಹೊಟ್ಟೋಗತ್ತಲ್ಲ. ದೈಹಿಕ ಆಕರ್ಷಣೆನೂ ಹೋಗ್ಬಿಡುತ್ತೆ, ದೈಹಿಕ ಸೌಂದರ್ಯನೂ ಹೊರಟೋಗುತ್ತೆ ಅಲ್ವಾ. ಎಲ್ಲ ಕಾಲಕ್ಕೂ ಏನಿರುತ್ತಾ. ಅದಕ್ಕೆ ತುಂಬ ಜನ ಎಲ್ರಿಗೂ ಅದು ಅಫೆಕ್ಟ್ ಮಾಡುತ್ತೆ ಅಂತ ಅನಿಸುತ್ತೆ. ನೋಡೋಕ್ಕೆ ಹೇಗಿದ್ದಾರೆ ಅಲ್ವಾ. ಹಾಂ, ಅದಕ್ಕೆ ಆಮೇಲೆ ಅದು ಒದಗಿ ಬರಲ್ಲ, ಬದುಕಿಗೆ ಒದಗಿ ಬರಲ್ಲ. ಹೆಣ್ಮಕ್ಳು ತುಂಬ ಇದು ಭಾಳ ಆಳ ಇದು ಅರ್ಥ ಆಗಲ್ಲ. ಅದು ಹೇಳಿದಾಗ ಅರ್ಥ ಆಗಲ್ಲ. ಶಾರುಖ್ ಖಾನ್ ಥರ ಇದ್ದಾನೆ ಅಂತನೋ ಇನ್ಯಾರ ಥರನೋ ಇದ್ದಾನೆ ಅಂತ ಮದುವೆ ಆಗೋದಲ್ಲ.